ನಮಸ್ಕಾರ ಗೆಳೆಯರೆ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಬನ್ನಿ ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಗೆಳೆಯರು ಏನಂದರೆ ತುಂಬ ದಿನಗಳಿಂದ ನಾನು ಕ್ಲಾಸನ್ನು ಮಾಡಿಲ್ಲ, ಯಾಕಂದ್ರೆ ಅನಾರೋಗ್ಯದ ಕಾರಣದಿಂದ ನಾನು ಕ್ಲಾಸನ್ನು ಮಾಡೋಕ್ಕಾಗಿದ್ದಿಲ್ಲ. ಸೊ ಆದ್ದರಿಂದ ಇವತ್ತಿನ ಮತ್ತೆ ಕ್ಲಾಸನ್ನು ನಾವು ಮಾಡ್ತಾ ಇದ್ದೀವಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ ನೇಮಕಾತಿ ಹುದ್ದೆಗಳ ಪರೀಕ್ಷಾ ವೇಳಾಪಟ್ಟಿಗಳನ್ನು ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಆಲ್ರೆಡಿ 2024 ಮಾರ್ಚ್, ಏಪ್ರಿಲ್ ಮತ್ತು ಮೇನಲ್ಲಿ ಕರೆದಂತಹ ನೇಮಕಾತಿಗಳ ಎಕ್ಸಾಮ್ಗಳು ಇದೇ ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್ದಂದು ನಡೆಯಲಿವೆ. ಸೊ ಯಾವ್ಯಾವ ಎಕ್ಸಾಮ್ ಯಾವ್ಯಾವ ಡೇಟ್ ಅಂತ ನೋಡೋಣ ಬನ್ನಿ. ಗೆಳೆಯರೆ, ಪರೀಕ್ಷಾ ವೇಳಾಪಟ್ಟಿ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ನೇಮಕಾತಿ ಹುದ್ದೆಗಳ ಪರೀಕ್ಷಾ ವೇಳಾಪಟ್ಟಿಯನ್ನು ನಾವು ನೋಡ್ತಾ ಇದ್ದೀವಿ. KPSCಯಿಂದ ಆಲ್ರೆಡಿ ಅನೌನ್ಸ್ಮೆಂಟ್ ಆಗಿದೆ. ಓಕೆ, ಸೊ ಮೊದಲನೇದು ನೋಡ್ತಾ ಇರೋದು ಕಾರ್ಖಾನೆಗಳ ಬಾಯ್ಲರ್ಗಳ ಸಹಾಯಕ ನಿರ್ದೇಶಕರ ನೇಮಕಾತಿ ಹುದ್ದೆಗಳ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಈ ಕಾರ್ಖಾನೆಗಳ ಬಾಯ್ಲರ್ಗಳ ಸಹಾಯಕ ನಿರ್ದೇಶಕರ ನೇಮಕಾತಿ ಈ ಹುದ್ದೆಗಳೇನಿದೆ, ಈ ಹುದ್ದೆಗಳಿಗೆ ಸೆಪ್ಟೆಂಬರ್ 18, 2024, ಸೆಪ್ಟೆಂಬರ್ 27, 2024 ಮತ್ತು ಅಕ್ಟೋಬರ್ 22, 2024 ಈ 3 ದಿನಾಂಕಗಳಂದು ಎಕ್ಸಾಮ್ಗಳು ಅಂದರೆ ಪರೀಕ್ಷೆಗಳು ನಡೆಯಲಿವೆ. ಓಕೆ, ಯಾವಾಗ ಸೆಪ್ಟೆಂಬರ್ 18, 2024, ಸೆಪ್ಟೆಂಬರ್ 27, 2024, ಅಕ್ಟೋಬರ್ 22, 2024 ಈ 3 ದಿನಾಂಕಗಳಂದು ಕಾರ್ಖಾನೆಗಳ ಬಾಯ್ಲರ್ಗಳ ಸಹಾಯಕ ನಿರ್ದೇಶಕರ ನೇಮಕಾತಿ ಪರೀಕ್ಷೆಗಳು ನಡೆಯಲಿವೆ ಗೆಳೆಯರು. ಓಕೆ, ಸೊ ನಾವು ಎರಡನೇದು ನೋಡ್ತಾ ಇರೋದು ಅಂತರ್ಜಲ ನಿರ್ದೇಶನಾಲಯದ ಭೂ ವಿಜ್ಞಾನಿ ಹುದ್ದೆಯ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಸೊ ಇದನ್ನು ಕೂಡ ಮಾರ್ಚ್, ಏಪ್ರಿಲ್ನಲ್ಲಿ ಕರೆದಿದ್ರು. ಇವಾಗ ಎಕ್ಸಾಮ್ ನಡೀತಾ ಇದೆ. ಸೊ ಎಕ್ಸಾಮ್ ನಡೆಯಲಿದೆ. ಓಕೆ, ಅಂತರ್ಜಲ ನಿರ್ದೇಶನಾಲಯದ ಭೂ ವಿಜ್ಞಾನಿ ಹುದ್ದೆಯ ಎಕ್ಸಾಮ್ಗಳು ಯಾವಾಗ ನಡೀತದೆ ನೋಡೋಣ ಬನ್ನಿ. ಸೆಪ್ಟೆಂಬರ್ 19, 2024 ಮೊದಲನೇ ಎಕ್ಸಾಮ್ ಇರುತ್ತೆ. ಅದಾದಮೇಲೆ ಅಕ್ಟೋಬರ್ 21, 2024 ಎರಡನೇ ಎಕ್ಸಾಮ್ ಇರುತ್ತೆ ಗೆಳೆಯರೆ, ಅಂತರ್ಜಲ ನಿರ್ದೇಶನಾಲಯದ ಭೂ ವಿಜ್ಞಾನಿ ಹುದ್ದೆಗೆ. ಓಕೆ, ಅದೇ ರೀತಿ ಮೂರನೇದ್ದು ಜಲಸಂಪನ್ಮೂಲ ಇಲಾಖೆಯಲ್ಲಿನ ಸಹಾಯಕ ಇಂಜಿನಿಯರ್ ಹುದ್ದೆಗಳನ್ನು ಕರೆದಿದ್ರು. ಆ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ನೇಮಕಾತಿಗಳ ಪರೀಕ್ಷಾರ್ಥಿಗಳು ಸೆಪ್ಟೆಂಬರ್ 26, 2024 ನಡೆಯುತ್ತೆ ಮತ್ತು ಅಕ್ಟೋಬರ್ 26, 2024 ಈ 2 ದಿನಾಂಕಗಳಂದು ಜಲಸಂಪನ್ಮೂಲ ಇಲಾಖೆಯಲ್ಲಿನ ಸಹಾಯಕ ಇಂಜಿನಿಯರ್ ಸಿವಿಲ್ ಹುದ್ದೆಗಳನ್ನು ಏನು ಕರೆದಿದ್ದಾರೆ, ಈ ಹುದ್ದೆಗಳ ಪರೀಕ್ಷೆಗಳು ನಡೆಯಲಿವೆ ಗೆಳೆಯರು. ಓಕೆ, ಸೊ ನಾಲ್ಕನೇದು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಹುದ್ದೆಗಳಿಗೆ ಕರೆದಿದ್ರು. ಸೊ ಆ ಹುದ್ದೆಗಳ ನೇಮಕಾತಿ ಪರೀಕ್ಷೆಗಳು ಅಕ್ಟೋಬರ್ 5, 2024 ಮತ್ತು ಅಕ್ಟೋಬರ್ 23, 2024 ಈ 2 ದಿನಾಂಕಗಳಂದು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಹುದ್ದೆಗಳಿಗೆ ನೇಮಕಾತಿ ಪರೀಕ್ಷೆಗಳು ನಡೆಯಲಿವೆ. ಓಕೆ, ಐದನೇದು BBMP ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿನ ಸಹಾಯಕ ಇಂಜಿನಿಯರ್ಗಳ ಸಿವಿಲ್ ಹುದ್ದೆಗಳು ಕರೆದಿದ್ರು. ಸೊ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿ ಪರೀಕ್ಷೆಗಳು ಅಕ್ಟೋಬರ್ 6, 2024 ಮತ್ತು ಅಕ್ಟೋಬರ್ 24, 2024 ಈ 2 ದಿನಾಂಕಗಳಂದು BBMPಯಲ್ಲಿನ ಸಹಾಯಕ ಇಂಜಿನಿಯರ್ಗಳು ಸಿವಿಲ್ ಹುದ್ದೆಗಳು ನಡೆಯಲಿವೆ ಗೆಳೆಯರು. ಓಕೆ, ಆರನೇದ್ದು ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಲ್ಲಿನ ಸಹಾಯಕ ನಿರ್ದೇಶಕರ ನೇಮಕಾತಿ, ಅದರ ಪರೀಕ್ಷೆಗಳು ಅಕ್ಟೋಬರ್ 25, 2024 ಮತ್ತು ನವೆಂಬರ್ 10, 2024 ಈ 2 ದಿನಾಂಕಗಳಂದು ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಲ್ಲಿನ ಸಹಾಯಕ ನಿರ್ದೇಶಕರ ನೇಮಕಾತಿಗೆ ಏನು ಹುದ್ದೆಗಳನ್ನು ಕರೆದಿದ್ರು, ಈ ಹುದ್ದೆಗಳಿಗೆ ಈ 2 ದಿನಾಂಕಗಳಂದು ಪರೀಕ್ಷೆಗಳು ನಡೆಯುತ್ತೆ ಗೆಳೆಯರು. ಓಕೆ, ಸೊ ಸೆವೆಂತ್ ವಿವಿಧ ಇಲಾಖೆಗಳಿಂದ ಗ್ರೂಪ್ ಸಿ ಹುದ್ದೆಗಳನ್ನು ಏನು ಕರೆದಿದ್ರು, ಆ ಗ್ರೂಪ್ ಸಿ ಹುದ್ದೆಗಳ ನೇಮಕಾತಿಯ ಪರೀಕ್ಷೆಗಳೇನಿದೆ ಈ ಕೆಳಗೆ ಕೊಟ್ಟಿರೋ ದಿನಾಂಕ ಪ್ರಕಾರ ನಡೆಯುತ್ತೆ. ಮೊದಲನೇದು ನವೆಂಬರ್ 13, 2024 ನಡೆಯುತ್ತೆ. ಎರಡನೇದು ನವೆಂಬರ್ 14, 2024 ಗೆಳೆಯರೆ ಉಳಿಕೆ ಮೂಲರಿಂದ. ನೆಕ್ಸ್ಟು ಏನಿದೆ ಹೈದರಾಬಾದ್ ಕರ್ನಾಟಕದ ಎಕ್ಸಾಮ್ಗಳು ಏನು ನಡೆಯುತ್ತೆ, ಅದು ನವೆಂಬರ್ 21, 2024 ನಡೆಯುತ್ತೆ. ನೆಕ್ಸ್ಟು ಸೆಕೆಂಡ್ ಎಕ್ಸಾಮ್ ಬಂದುಬಿಟ್ಟು ನವೆಂಬರ್ 22, 2024 ನಡೆಯುತ್ತೆ. ಯಾವುದು ವಿವಿಧ ಇಲಾಖೆಗಳಿಂದ ಗ್ರೂಪ್ ಸಿ ಹುದ್ದೆಗಳನ್ನು ಏನು ಕರೆದಿದ್ದಾರೆ ಆ ಹುದ್ದೆಗಳ ಎಕ್ಸಾಮ್ ಡೇಟ್ಗಳಿವು. ಓಕೆ, ನೆಕ್ಸ್ಟ್ ಎಂಟನೇದು ಕರ್ನಾಟಕ ರಾಜ್ಯ ಲೆಕ್ಕಪತ್ರ ಹಾಗೂ ಲೆಕ್ಕ ಪರಿಶೋಧನೆ ಇಲಾಖೆಯಲ್ಲಿನ ಸಹಾಯಕ ನಿಯಂತ್ರಕರ ಹುದ್ದೆಗೆ ಏನು ಕರೆದಿದ್ರು, ಆ ಹುದ್ದೆಗಳ ಪರೀಕ್ಷಾ ವೇಳಾಪಟ್ಟಿ ಕೆಳಕಂಡಂತಿದೆ. ಡಿಸೆಂಬರ್ 10, 2024
ಮತ್ತು ಡಿಸೆಂಬರ್ 13, 2024 ಮತ್ತು ಡಿಸೆಂಬರ್ 17, 2024 ಮತ್ತು ಡಿಸೆಂಬರ್ 20, 2024 ಈ 4 ದಿನಾಂಕಗಳಿಗೆ ಕರ್ನಾಟಕ ರಾಜ್ಯ ಲೆಕ್ಕಪತ್ರ ಹಾಗೂ ಲೆಕ್ಕ ಪರಿಶೋಧನೆಯಲ್ಲಿ ಇಲಾಖೆಯಲ್ಲಿನ ಸಹಾಯಕ ನಿಯಂತ್ರಕರ ಹುದ್ದೆಗೆ ಪರೀಕ್ಷೆಗಳು ನಡೆಯಲಿವೆ ಗೆಳೆಯರೆ. ಓಕೆ, ನೆಕ್ಸ್ಟ್ 9ನೇದು ಆಯುಷ್ ಇಲಾಖೆಯಲ್ಲಿನ ಹೋಮಿಯೋಪತಿ ಪ್ರಾಧ್ಯಾಪಕರ ಸಹ ಹುದ್ದೆಗಳು ಕೂಡ ಕರೆದಿದ್ರು. ಸೊ ಏನು ಹೋಮಿಯೋಪತಿ ಪ್ರಾಧ್ಯಾಪಕರ ಸಹ ಹುದ್ದೆಗೆ ಎಕ್ಸಾಮ್ಗಳು ನಡೆಯಲಿವೆ. ಈ ಕೆಳಕಂಡಂತೆ ಡೇಟ್ಗಳು ಕೊಟ್ಟಿದ್ದಾರೆ. ಅಕ್ಟೋಬರ್ 29, 2024 ಮತ್ತು ಅಕ್ಟೋಬರ್ 30, 2024 ಈ 2 ದಿನಾಂಕಗಳಂದು ಆಯುಷ್ ಇಲಾಖೆಯಲ್ಲಿನ ಹೋಮಿಯೋಪತಿ ಪ್ರಾಧ್ಯಾಪಕರ ಸಹ ಹುದ್ದೆಗೆ ಪರೀಕ್ಷೆಗಳು ನಡೆಯಲಿವೆ ಗೆಳೆಯರೆ. ಓಕೆ, 10ನೇದು 384 ಗೆಜೆಟೆಡ್ ಪ್ರೊಬೆಷನರಿ ಹುದ್ದೆಗಳ ಪೂರ್ವಭಾವಿ ಪರೀಕ್ಷೆ ಆಗಸ್ಟ್ 27, 2024 ನಡೆಯಲಿದೆ ಗೆಳೆಯರೆ. ಈ ಪೂರ್ವಭಾವಿ ಪರೀಕ್ಷೆ ಮುಗಿದ ಮೇಲೆ ಮೇನ್ ಎಕ್ಸಾಮ್ ಯಾವಾಗಿದೆ ಅನೌನ್ಸ್ಮೆಂಟ್ ಆಗತ್ತೆ. ಸೊ ಈಗ ಆಗಸ್ಟ್ 27, 2024 384 ಗೆಜೆಟೆಡ್ ಪ್ರೊಬೆಷನರಿ ಹುದ್ದೆಗಳ ಪೂರ್ವಭಾವಿ ಪರೀಕ್ಷೆ ನಡೆಯಲಿದೆ. ಯಾರ್ಯಾರು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ 11 ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿನ ಹುದ್ದೆಗಳಿಗೆ ಏನು ಎಕ್ಸಾಮನ್ನು ಕರೆದಿದ್ದಾರೆ, ಎಕ್ಸಾಮ್ ಇದೆ. ಪರೀಕ್ಷಾ ವೇಳಾಪಟ್ಟಿಯನ್ನು ಈ ಕೆಳಗಂಡಂತೆ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 14, 2024 ಮೊದಲನೇ ಎಕ್ಸಾಮ್ ಇದೆ. ಎರಡನೇ ಎಕ್ಸಾಮು ಸೆಪ್ಟೆಂಬರ್ 15, 2024 ಒಟ್ಟು 2 ದಿನಾಂಕಗಳಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿನ ಹುದ್ದೆಗಳಿಗೆ ಪರೀಕ್ಷೆಗಳನ್ನು ಕರೆದಿದ್ದಾರೆ. ಓಕೆ, ಪರೀಕ್ಷಾ ವೇಳಾಪಟ್ಟಿಯನ್ನು ಕೊಟ್ಟಿದ್ದಾರೆ. 12ನೇದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿನ ಹೈದರಾಬಾದ್ ಕರ್ನಾಟಕ ವೃಂದ ಹುದ್ದೆಗಳಿಗೆ ಅಕ್ಟೋಬರ್ 19, 2024 ಮತ್ತು ಅಕ್ಟೋಬರ್ 20, 2024 ಈ 2 ದಿನಾಂಕಗಳಂದು ಪರೀಕ್ಷೆ ನಡೆಯಲಿದೆ ಗೆಳೆಯರೆ. ಓಕೆ, ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 13ನೇದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿನ ಹೈದರಾಬಾದ್ ಕರ್ನಾಟಕ ಹುದ್ದೆಗಳು ನವೆಂಬರ್ 16, 2024 ಮತ್ತು ನವೆಂಬರ್ 17, 2024 ಈ 2 ದಿನಾಂಕಗಳಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿನ ಹೈದರಾಬಾದ್ ಕರ್ನಾಟಕ ಹುದ್ದೆಗಳು ಪರೀಕ್ಷೆಗಳು ನಡೆಯಲಿದೆ ಗೆಳೆಯರೆ. ಪರೀಕ್ಷೆ ಎಲ್ಲ ಚೆನ್ನಾಗಿ ಮಾಡಿ. ಆಲ್ ದಿ ಬೆಸ್ಟ್. ಎಕ್ಸಾಮಲ್ಲಿ ತಮಗೆ ಆ ಪ್ರಶ್ನೆಗೆ ಉತ್ತರ ಗೊತ್ತಿದ್ರೆ ಮಾತ್ರ, ನಿರ್ದಿಷ್ಟವಾಗಿ ಗೊತ್ತಿದ್ರೆ ಮಾತ್ರ ತಾವು ಟಿಕ್ ಮಾಡಿ ಬನ್ನಿ. ಡೌಟ್ ಮೇಲೆ ಟಿಕ್ ಮಾಡಿ ಬರೋಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಡೌಟ್ ಮೇಲೆ ಟಿಕ್ ಮಾಡಿ ಬಂದಂಥ ಉತ್ತರ ತಪ್ಪಾದರೆ ನೀವು ಕರೆಕ್ಟ್ ಆಗಿರುವಂಥ ಏನು ಅಂಕ ಸಿಗುತ್ತೋ ಆ ಅಂಕದಲ್ಲಿ ಕೂಡ ತಮಗೆ 0.25 ಕಟ್ಟಾಗತ್ತೆ. ತಪ್ಪುತ್ತರಕ್ಕೆ 0.25 ಮಾರ್ಕ್ಸ್ ಇದೆ. ಸೊ ಸರಿಯಾದ ಉತ್ತರ ನೀವು ಕೊಟ್ಟಿದ್ರು ಕೂಡ ಒಂದು ತಪ್ಪು ಉತ್ತರ ಕೊಟ್ಟು ಒಂದು ಸರಿಯಾದ ಉತ್ತರ ಕೊಟ್ಟಿದ್ರೆ ಆ ತಪ್ಪು ಉತ್ತರದ 0.25 ಸರಿಯಾದ ಉತ್ತರದಲ್ಲಿನ 0.25 ಕಟ್ಟಾಗತ್ತೆ. ಓಕೆ, ಸೊ ದಯವಿಟ್ಟು ಡೌಟ್ ಇದ್ದರೆ ಬಿಟ್ಟು ಬನ್ನಿ. ನಿರ್ದಿಷ್ಟವಾಗಿ ಆ ಪ್ರಶ್ನೆಗೆ ತಮಗೆ ಉತ್ತರ ಗೊತ್ತಿದ್ರೆ ಮಾತ್ರ ಟಿಕ್ ಮಾಡಿ ಬನ್ನಿ ಗೆಳೆಯರೆ. ಯಾಕಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸ್ಪರ್ಧೆ ತುಂಬ ಇದೆ, ತುಂಬ ಅಂದರೆ ತುಂಬ ಸ್ಪರ್ಧೆ ಇದೆ. ಪಾಯಿಂಟ್ ಮಾರ್ಕ್ಸ್ಗಳಲ್ಲೂ ಕೂಡ ಏನಿದೆ, ಉದ್ಯೋಗ ಜಾಬ್ ಮಿಸ್ ಆಗ್ತಾ ಇದೆ, ಸೆಲೆಕ್ಷನ್ ಮಿಸ್ ಆಗ್ತಾ ಇದೆ. ಓಕೆ, ಸೊ ಆದ್ದರಿಂದ ಎಕ್ಸಾಮನ್ನು ಚೆನ್ನಾಗಿ ಮಾಡಿ. ಆಲ್ ದಿ ಬೆಸ್ಟ್ ಗೆಳೆಯರೆ. ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ. ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸಿಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.